ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರು ನಮ್ಮನ್ನ ಜಾಯಿನ್ ಆಗ್ತಾ ಇದ್ದಾರೆ ಲೈವ್ ನಲ್ಲಿ. ರವೀಂದ್ರ ರೇಷ್ಮೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆ ಅಜೆಂಡಾದಲ್ಲಿ ಇಲ್ಲದ ನಿರ್ಣಯವನ್ನ ಏಕಾಏಕಿ ಮಂಡಿಸಲಾಗಿದೆ ಅಂತ ಬಿಜೆಪಿ ಕೆಂಡ ಕಾರ್ತಾ ಇದ್ರೆ, ಮತ್ತೊಂದು ಕಡೆ ಅನುದಾನ ಮತ್ತು ರೈತರ ವಿಷಯವಾಗಿ 2 ನಿರ್ಣಯಗಳನ್ನ ರಾಜ್ಯ ಸರ್ಕಾರ ಮಂಡಿಸಿದೆ. ಸರ್, ನಿಮ್ಮ ಮೊದಲ ರಿಯಾಕ್ಷನ್ ಇದ್ರ ಬಗ್ಗೆ? ನೋಡಿ, ಇದೇನು ಹೊಸ ಮೇಲ್ಪಂಕ್ತಿಯನ್ನೇನು ಹಾಕ್ತಾ ಇಲ್ಲ. ಮೊನ್ನೆ ಲೋಕಸಭಾ ಅಧಿವೇಶನದಲ್ಲಿ ಕೂಡ ಏಕಾಏಕಿ ಒಂದ್ ದಿವಸ ವಿಸ್ತರಿಸ್ಬಿಟ್ಟು ಅಯೋಧ್ಯೆ ರಾಮ ಮಂದಿರ ಸ್ಥಾಪನೆಯನ್ನ ಅಭಿನಂದಿಸ್ಬಿಟ್ಟು ಒಂದು ನಿರ್ಣಯವನ್ನ ತಂದ್ಬಿಟ್ರು ಏಕಾಏಕಿಯಾಗಿ. ಅದಕ್ಕೆ ಯಾರು ಅದಕ್ಕೆ ಆರಂಭವಾಗಿ ತಾಂತ್ರಿಕವಾಗಿ ತಕರಾರು ಎತ್ತಿದ್ರು ಕೂಡ ಕೊನೆಗೆ ಚರ್ಚೆಯಲ್ಲಿ ಎಲ್ಲರೂ ಭಾಗವಹಿಸಿದ್ರು. ಕೆಲವು ಸಾರಿ ಸರ್ಕಾರ ಆದ್ರೆ ವಿರೋಧ ಪಕ್ಷದವರು ಇಂಥ ಅನಿರೀಕ್ಷಿತ ಸಂದರ್ಭಗಳಿಗೆ ಕೂಡ ತಯಾರಿ ಮಾಡ್ಕೊಂಡಿರ್ಬೇಕಾಗತ್ತೆ. ಅದಕ್ಕೆಲ್ಲ ಸಭಾತ್ಯಾಗ, ಕಿರುಚಾಟ ಇವೆಲ್ಲ ಬಾಲಿಶ ಪ್ರತಿಕ್ರಿಯೆಗಳಾಗತ್ತೆ. ಆಮೇಲೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನರೇಂದ್ರ ಮೋದಿ ಜೊತೆಗೆ ಮುಖಾಮುಖಿ ಆಗ್ತಿರೋದು ಇದೇನು ಹೊಸದೇನಲ್ವಲ್ಲ. 2013ರಲ್ಲಿ ಇವರು ಅಧಿಕಾರಕ್ಕೆ ಬಂದ್ರು, ಮರು ವರ್ಷವೇ ಅಲ್ಲಿ ದಿಲ್ಲಿ ಗದ್ದಿಗೆ ಮೇಲೆ ನರೇಂದ್ರ ಮೋದಿ ಅವರು ಬಂದು ಕೂತ್ಕೊಂಡ್ರು. 2015ರಿಂದ 2018 4 ವರ್ಷ. ಅದಾದ್ಮೇಲೆ ಇವ್ರದೇ ಇಲ್ಲಿ ಮೈತ್ರಿ ಸರ್ಕಾರ ಇತ್ತು 1.5 ವರ್ಷ. ಆವತ್ತು ಕಂಡು ಕಾಣದಂತ ತಾರತಮ್ಯ, ಆಮೇಲೆ ಭೇದ ಭಾವ ಮಾಡ್ತಿದ್ದಾರೆ ಅನ್ನೋ ಭಾವನೆ ಏಕಾಏಕಿ ಇವಾಗ ಯಾಕೆ ಬಂತು? ನಾನು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತಾನೆ. ಕಳೆದ ಮೇನಲ್ಲಿ ಸುಭದ್ರ ಬಹುಮತದಿಂದ ಗೆದ್ದು ಬಂದಾಗಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ತಾನು ರಾಷ್ಟ್ರೀಯ ಪಕ್ಷದ ತಾನೊಂದು ಭಾಗ ಅನ್ನೋದನ್ನ ಮರೆತು ಬಿಟ್ಟು ತಮಿಳುನಾಡಿನ ದ್ರಾಮುಕ ಪಕ್ಷಗಳ ಅನುಕರಣೆ ತರ ಆಡ್ತಾ ಇದೆ. ತಾನೊಂದು ಪ್ರಾದೇಶಿಕ ಪಕ್ಷ ಅನ್ನೋ ರೀತಿಯಲ್ಲಿ ಆಡ್ತಾ ಇದ್ದಾರೆ. ನೋಡಿ, ಇದೇ ಮೊದಲ ಬಾರಿಗೆ ಈ ದೇಶಕ್ಕೆ 13 ವರ್ಷಗಳಷ್ಟು ಸುದೀರ್ಘ ಕಾಲ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ನಾಯಕನೊಬ್ಬ ಬಂದು ಪ್ರಧಾನಮಂತ್ರಿ ಪದವಿಗೆ ಬಂದಿದ್ದಾರೆ. ಹಾಗಾಗಿ ಒಂದು ರಾಜ್ಯ ಸರ್ಕಾರ ಎದುರಿಸಬೇಕಾದ ಸವಾಲುಗಳು, ಸಂಕಷ್ಟಗಳು, ಭಾವನೆಗಳು ಅವೆಲ್ಲದರ ಸಮಗ್ರ ಪರಿಜ್ಞಾನ ಹೊಂದಿದ್ದಂತ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರು. ಆಮೇಲೆ ಅವರು ಪ್ರಧಾನಮಂತ್ರಿಯಾಗಿ ಲೋಕಸಭೆಯಲ್ಲಿ ಮಾಡಿದ ಮೊದಲ ಭಾಷಣದಲ್ಲಿ ಅವ್ರು ಹೇಳಿದ್ರು, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಕೋಆಪರೇಟಿವ್ ಫೆಡರಲಿಸಂ ಅನ್ನೋ ತತ್ವ ಇರಬೇಕು. ಬರೀ ಕೋಆಪರೇಟಿವ್ ಫೆಡರಲಿಸಂ ಅಲ್ಲ, ಕಾಂಪಿಟೇಟಿವ್ ಕೋಆಪರೇಟಿವ್ ಫೆಡರಲಿಸಂ. ರಾಜ್ಯಗಳ ನಡುವೆ ಆರೋಗ್ಯಕರ ಸ್ಪರ್ಧಾತ್ಮಕ ಒಕ್ಕೂಟ ರಾಜ್ಯ ವ್ಯವಸ್ಥೆಯ ಸಂಬಂಧ ಇರಬೇಕು. ಅದೇ ರೀತಿ ರಾಜ್ಯಗಳು ಮತ್ತು ಕೇಂದ್ರದ ನಡುವೆ ಕಾಂಪಿಟೇಟಿವ್ ಕೋಆಪರೇಟಿವ್ ಫೆಡರಲಿಸಂ ಇರಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನೀತಿ ಆಯೋಗವನ್ನ ರಚಿಸಿದ್ರು. ಯೋಜನಾ ಆಯೋಗದ ಬದಲು ನೀತಿ ಆಯೋಗವನ್ನು ರಚಿಸಿದ್ರು. ನೀತಿ ಆಯೋಗದ ವರಿಷ್ಠ ಮಂಡಳಿಯಲ್ಲಿ ಎಲ್ಲ ಮುಖ್ಯಮಂತ್ರಿಗಳನ್ನು ಸದಸ್ಯರನ್ನು ಮಾಡಿದ್ರು. ಅಂಡ್ ಮೊದಲನೇ ಚಾನ್ಸು ಸಿದ್ದರಾಮಯ್ಯನವ್ರಿಗೆ ಕೊಟ್ರು. ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಒಂದು ಸಮಿತಿಗೆ ಸಂಚಾಲಕರಾಗಿ ಅಂತ ಕೇಳಿದಾಗ ಬೇಡ ಅಂದ್ಬಿಟ್ರು. ಅವಾಗ ಅದನ್ನ ಇವ್ರಿಗೂ ಚಂದ್ರಬಾಬು ನಾಯ್ಡು ಅವ್ರಿಗೆ ಕೊಟ್ಟಿದ್ರು. ಅವಾಗ ಪ್ರತಿ ಸಾರಿ ನರೇಂದ್ರ ಮೋದಿ ಅವರು ಸ್ನೇಹ ಹಸ್ತ ಚಾಚಿದಾಗ ಅದನ್ನ ಧಿಕ್ಕರಿಸ್ಬಿಟ್ಟು ಅವಮಾನ ಮಾಡ್ತಾ ಬಂದಿದ್ದಾರೆ. ಈಗ ಕೂಡ ಈ ಬಜೆಟ್ ನಲ್ಲಿ, ಹಿಂದಿನ ಬಜೆಟ್ ನಲ್ಲೂ ಈ ಬಜೆಟ್ ನಲ್ಲೂ ಕೂಡ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಧಿಕ್ಕರಿಸ್ತೇವೆ, ನಾವು ರಾಜ್ಯ ಶಿಕ್ಷಣ ನೀತಿಯನ್ನು ತರಿಸ್ತೇವೆ ಅಂತ ಮಾತಾಡ್ತಿದಾರಲ್ಲ. ಅವರು ಏನು ರಾಷ್ಟ್ರೀಯ ಕಾರ್ಯಕ್ರಮ ತಂದ್ರು ಕೂಡ ಅದನ್ನ ಧಿಕ್ಕರಿಸ್ತೀರಾ, ನೀತಿ ಆಯೋಗ ಸಭೆಗಳನ್ನ ಬಹಿಷ್ಕರಿಸ್ತೀರಾ, GST ನ್ಯಾಷನಲ್ ಕೌನ್ಸಿಲ್ ಮೀಟಿಂಗ್ಗೆ ಬೇರೆ ಯಾರನ್ನೂ ಕಳಿಸ್ಕೊಡ್ತೀರಾ. ಈ ರೀತಿ ನೀವು ಬಹಳ ಇಂಪಾರ್ಟೆಂಟ್ ಅಂದ್ರೆ ನಮಗೆ 2014ರಿಂದ 13ರಿಂದ ಇರಲಿಲ್ಲ ಸಮಸ್ಯೆ, ಈಗ ಇದ್ದಕ್ಕಿದ್ದಾಗ ಸಮಸ್ಯೆ ಸೃಷ್ಟಿಯಾಗಿದೆ. ಇಲ್ಲ, ಖಂಡಿತ ಅಲ್ಲ. 2019ರಲ್ಲಿ ಇಡೀ ಉತ್ತರ ಕರ್ನಾಟಕ ನೀರಲ್ಲಿ ಮುಳುಗೋಯ್ತು. ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. 35,000 ಕೋಟಿ ರೂಪಾಯಿ ನಷ್ಟ ಆಯಿತು ಅಂತ ಹೇಳಿ ರಾಜ್ಯಕ್ಕೆ ಎಷ್ಟಾರು ಕೋಟಿ ಅಂಗ್ಲಾಚಿದ್ರು ಅವರು. 8,000 ಕೋಟಿ ಕೊಡಿ, 6,000 ಕೋಟಿ ಕೊಡಿ, 4,000 ಕೋಟಿ ಕೊಡಿ, ಕೊಡ್ಲೇ ಇಲ್ಲ ಪ್ರಧಾನಮಂತ್ರಿಗಳು. ಅವಾಗ ಬಹಿರಂಗ ಸಭೆಯಲ್ಲೂ ಕೂಡ ಅವತ್ತಿನ ಯಡಿಯೂರಪ್ಪನವರು ತುಮಕೂರಿನಲ್ಲಿ ಹೇಳಿದ್ರು, ನಮಗೆ ರಾಜ್ಯಕ್ಕೆ ಹಣ ಕೊಡಿ ಅಂತ. ಆ ಸಮಯದಲ್ಲಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗಿ ಏನು ಹೇಳಿದ್ರು, ಯಡಿಯೂರಪ್ಪನವರಾಗ್ಲಿ ಬೊಮ್ಮಾಯಿಯವರಾಗ್ಲಿ ನಿಮಗೆ ಕೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಿಮ್ಮ ಸಂಸದರು ನಿಮಗೆ ಕೋಆಪರೇಟ್ ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರ ಡಬಲ್ ಎಂಜಿನಲ್ಲಿ ರಾಜ್ಯಕ್ಕೆ ದ್ರೋಹ ಮಾಡ್ತಾ ಇದೆ, ನಮ್ಮನ್ನು ಕರ್ಕೊಂಡೋಗಿ ವಿರೋಧ ಪಕ್ಷವಾಗಿ ನಾವು ನಿಂತ್ಕೊಂತೀವಿ, ನಿಮ್ಮ ಪರವಾಗಿ ನಿಂತ್ಕೊಂತೀವಿ, ರಾಜ್ಯದ ಪರವಾಗಿ ನಾವು ಕೇಳ್ತೀವಿ ಅಂತ. ನೋಡಿ, ಇವ್ರು ಹೇಳಿದ್ರಲ್ಲ ಈಗ ಪ್ರಾದೇಶಿಕ ಪಕ್ಷ ತರ ಬಿಹೇವ್ ಮಾಡ್ತಾ ಇದೆ ತಮಿಳುನಾಡು ತರ ಅಂತ. ಪ್ರಾದೇಶಿಕತೆ ಇರಲೇಬೇಕು, ರಾಜ್ಯದ ಹಿತ ಮುಖ್ಯ. ಯಾವುದೇ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ, ನಾವು ನಮ್ಮ ಹಕ್ಕನ್ನು ಕೇಳೋದು ನೀವು ತಪ್ಪು ಅನ್ನೋ ಥರ ಭಾವನೆ ಮಾತಾಡಿದ್ರೆ ಅದಕ್ಕಿಂತ ದುರಂತ ಬೇರೊಂದಿಲ್ಲ. ನಮ್ಮ ಹಕ್ಕು, ನಮ್ಮ ಪಾಲಷ್ಟೇ ಕೇಳ್ತಾ ಇರೋದು ಬಿಟ್ಟರೆ ಅಡಿಷನಲ್ ಆಗಿ ಏನೂ ಕೇಳ್ತಾ ಇಲ್ಲ. ನಾವು ಇಲ್ಲಿ ತೆರಿಗೆ ಕೊಡಲ್ಲ ಅಂತಿಲ್ಲ. ನರೇಂದ್ರ ಮೋದಿ ಅವರು 2012ರಲ್ಲಿ ನಾವು 60,000 ಕೋಟಿ ರೂಪಾಯಿ ತೆರಿಗೆ ಕಟ್ತೀವಿ ಕೇಂದ್ರ ಸರ್ಕಾರಕ್ಕೆ, ನಮ್ಗೆ 10,000 ಕೋಟಿ ಬರ್ತಾ ಇಲ್ಲ, 12,000 ಕೋಟಿ ಬರ್ತಾ ಇಲ್ಲ, ಇದು ತಾರತಮ್ಯ ಇದೆ ಅಂತ ಅವರು ಅವತ್ತು ಬೊಂಬೆ ಹೊಡಿತಾ ಇದ್ದವರು. ಇವತ್ತು ಅವರೇ ನೇರವಾಗಿ ಆ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಹೊಣೆಗಾರಿಕೆ ಇಲ್ಲ. ಕೋಆಪರೇಟಿವ್ ಫೆಡರಲಿಸಮ್ ಅಂದ್ರೆ ಏನು? ಒನ್ ವೇನಾ? ಇಲ್ಲಿ ತೆರಿಗೆ ಮಾತ್ರ ಕೊಡೋದು, ಅದರಿಂದ ವಾಪಸ್ ನಾವೇನು ಕೇಳಬಾರ್ದಾ? ಫೆಡರಲಿಸಮ್ ಯಾವಾಗ ಗಟ್ಟಿ ಆಗುತ್ತೆ ಅಂದಾಗ ರಾಜ್ಯಗಳಿಗೆ ಮಾನ್ಯತೆ ಕೊಟ್ಟಾಗ, ಗೌರವ ಕೊಟ್ಟಾಗ, ಅವರ ಹಕ್ಕನ್ನ ಅವರ ಪಾಲನ್ನ ಕೊಟ್ಟಾಗ. ದಬ್ಬಾಳಿಕೆ ಮಾಡೋದ್ರಿಂದ ಫೆಡರಲಿಸಮ್ ಗಟ್ಟಿ ಆಗೋದಿಲ್ಲ. ದಬ್ಬಾಳಿಕೆ, ತಾರತಮ್ಯ, ಮೋಸ ಮಾಡೋದ್ರಿಂದ ಆಗೋದಿಲ್ಲ. ರಾಜ್ಯಕ್ಕೆ ನಾವೇನ್ ಕೇಳಿದೀವಿ? ಅಡಿಷನಲ್ ಆಗಿ ಏನಾದ್ರು ಕೇಳಿದೀವಾ? ನಮಗೇನು ಬರಬೇಕಾಗಿದೆ, ನಿಯಮಾನುಸಾರವಾಗಿ ಏನು ಬರಬೇಕಾಗಿದೆ ಅದನ್ನೇ ಕೇಳ್ತಾ ಇದೀವಿ. ಒಂದು
ಎರಡನೇದು, ನಾವು 1971 ಜನಸಂಖ್ಯೆ ಆಧಾರದ ಮೇಲೆ 14ನೇ ಹಣಕಾಸಿನ ಆಯೋಗ ಆಯ್ತಲ್ಲ, 15ನೇ ಹಣಕಾಸಿನ ಆಯೋಗ ಏದ್ರ ಮೇಲೆ ಆಗಿರೋದು 2011 ಜನಸಂಖ್ಯೆ ಆಧಾರದ ಮೇಲೆ. ಇದನ್ನ ನಷ್ಟ ಯಾರಿಗಾಗ್ತದೆ? ನಾವು ಜನಸಂಖ್ಯೆ ನಿಯಂತ್ರಣ ಮಾಡಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಎಜುಕೇಶನ್ ಕೊಟ್ಟು ಅವ್ರಿಗೆ ಮಾಡಿದಕ್ಕೆ ನೀವು ನಮ್ಮ ಕೈ ಮೇಲೆ ಬರೆ ಆಗ್ತೀರಾ? ಇದು ವ್ಯವಸ್ಥೆನಲ್ಲಿ ಈ ಲೋಪಗಳಿದೆ, ಸರಿಯಾಗಬೇಕು, ಮುಂದಿನ ಹಣಕಾಸಿನ ಆಯೋಗಕ್ಕರು ಸರಿಯಾಗಬೇಕು ಅನ್ನೋ ಒಂದು ನಿರ್ಣಯವನ್ನ ರಾಜ್ಯ ತಗೊಂಡಾಗ ಪಕ್ಷಾತೀತವಾಗಿ ರಾಜ್ಯದ ಪರವಾಗಿರುವಂತಹ ಎಲ್ಲಾ ಸ್ವಾಭಿಮಾನಿಗಳು ಅದಕ್ಕೆ ಧ್ವನಿಗೂಡಿಸಬೇಕೆ ಹೊರತು ಕೊಂಕು ಮಾತಾಡೋದು, ಅದು ಧಿಕ್ಕರಿಸೋ ಒಂದು ರೀತಿಯಲ್ಲಿ ಮಾತಾಡೋದು ಅದು ಆತ್ಮವಂಚನೆ ಆಗುತ್ತೆ, ಬೇರೆ ಏನೂ ಅಲ್ಲ. ಯದುಕುಮಾರ್ ಅವರೇ, ಆತ್ಮವಂಚನೆ ಮಾಡ್ಕೊತಿದ್ದೀರಿ ನೀವು ಮೇಡಮ್. ಅದಕ್ಕೆ ಇವಾಗ ಅವ್ರು ಹೇಳಿದ್ರು ಗುಜರಾತ್ 2012 ಅಂದಿನ ಮುಖ್ಯಮಂತ್ರಿ ಆಗಿದ್ದ ನರೇಂದ್ರ ಮೋದಿ ಅವರು ಎಕ್ಸಾಂಪಲ್ ಕೊಟ್ಟರು. ಅವರು ರಾಜ್ಯದ ಪರವಾಗಿ ನಿಮ್ಮನ್ನ ಕೇಳಿದ್ರು ನಮ್ಮ ಹಕ್ಕು ಕೊಡಬೇಕು ಅಂತ. ಅವಾಗ UPA ಗೌರ್ಮೆಂಟ್ ಕೊಡ್ತಾ ಮೇಡಮ್? ಅವಾಗ ಏನ್ ಉತ್ತರ ಆಯ್ತು ಅವ್ರ ಹತ್ರ? ಅಲ್ಲಿ UPA ಗೌರ್ಮೆಂಟ್ ಕೊಡ್ತಾ ಒಂದ್ ನಿಮಿಷ ಅವ್ರು ಕೇಳಿದಂತ ಇವತ್ತೇನ್ ರಾಜ್ಯ ಕೇಳ್ತಾ ಇದೆಯಲ್ಲ ಆ ರೀತಿಗೆನೆ ಅವತ್ತು UPA 2 ಗೌರ್ಮೆಂಟ್ ಗುಜರಾತ್ ಗೌರ್ಮೆಂಟ್ ಗೆ ಕೊಡ್ತಾ ಇಲ್ವಲ್ಲ? ಅಂದ್ರೆ ಇವತ್ತು ಇವ್ರು ಏನ್ ಮಾಡ್ತಾರೆ? ನಿಯಮಾನುಸಾರ ಕೊಡಬೇಕಾದ್ದನ್ನ ಕೊಟ್ಟೇ ಕೊಟ್ಟಿದೀವಿ. ನಿಯಮಾನುಸಾರ ಕೊಡಬೇಕಾದ ಕೊಟ್ಟೇ ಕೊಟ್ಟಿದ್ದೀವಿ. ಈಗಿನ ಬಿಜೆಪಿ ಸರ್ಕಾರನೂ ಅದನ್ನೇ ಹೇಳುತ್ತೆ ಸರ್, ನಿಯಮಾನುಸಾರ ನಿಯಮಾನುಸಾರ ಕೊಟ್ಟಿಲ್ಲ. ನಿಯಮಾನುಸಾರ ಕೊಟ್ಟಿದ್ರೆ 11,490 ಫೈನಾನ್ಸ್ ಕಮಿಷನ್ ಇದ್ದೆ, ಇವರು ತಮ್ಮ ವಾದವನ್ನು ಮಂಡಿಲ್ಲ ಅಂತ. ಆಮೇಲೆ ಮತ್ತೆ ಇನ್ನೊಂದು ಪ್ರಶ್ನೆ ನಿಮ್ ಕೇಳಿದ್ರಿ, UPA 1 ನಲ್ಲಿ ಸ್ವಾಮಿನಾಥನ್ ಆಯೋಗದಿಂದ ಇವ್ರು ಹೇಳಿದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ. ಬೇರೆ ಬೇರೆ ಟೈಮ್ ನಲ್ಲಿ ಹೇಳ್ತಾರೆ ಜಗತ್ತಲ್ಲಿ ರೆಸಿಷನ್ಸ್ ಇರ್ಬೇಕಾದಾಗಲೇ ನಾವು ಸದೃಢವಾಗಿ ಆರ್ಥಿಕವಾಗಿದ್ರಿ ಸರಿ ಇದ್ರಿ ಅಂತ ಅಂದ್ಬಿಟ್ಟು. ಇದು ದ್ವಿಮುಖ ನೀತಿ ಅಲ್ಲ ಮೇಡಮ್? ಯಾವ್ದು ಸರಿ ಇತ್ತಾ ಇಲ್ಲ ಸರಿ ಇಲ್ವಾ ಹೇಳ್ಬೇಕು ಅವರು, ಸರಿ ಇತ್ತಾ ಇಲ್ಲ ಸರಿ ಇಲ್ಲ. ಆಮೇಲೆ ಇನ್ನೊಂದು ಪಾಯಿಂಟ್ ಮೇಡಮ್, ಸರ್ಚಾರ್ಜ್ ಬಗ್ಗೆ ಮಾತಾಡ್ತಾ ಇದಾರಲ್ಲ, ಸರ್ಚಾರ್ಜ್ ಅಪ್ಲೈ ಆಗುವಂತದ್ದು 1958 ಸಂವಿಧಾನ ಕಾನೂನಲ್ಲೇ ಇದೆ. ಅದು ರಾಜ್ಯ ಸರ್ಕಾರನೂ ಅಪ್ಲೈ ಮಾಡುತ್ತೆ, ಕೇಂದ್ರ ಸರ್ಕಾರನೂ ಅಪ್ಲೈ ಮಾಡುತ್ತೆ. ಇದನ್ನೇ ಸದನದಲ್ಲಿ ಸರ್ ಬೊಮ್ಮಾಯಿ ಅವರು ಹೇಳಿರುವಂತದ್ದು ಲಾಸ್ಟ್ 5 ವರ್ಷದಲ್ಲಿ ಸಿದ್ದರಾಮಯ್ಯ ಹೇಳ್ತಾರೆ 45,000 ನಮಗೆ ಕೋತಾ ಆಗಿದೆ ಅಂತ. ಆದ್ರೆ ಅದೇ ಸೆಸ್ ನಲ್ಲಿ 1,62,500 ಕೋಟಿ ರಾಜ್ಯಕ್ಕೆ ಬಂದಿದೆ ಸೆಸ್ ಮುಖಾಂತರ. ಈ ಸೆಸ್ ಮುಖಾಂತರ ಬಂದಿದ್ದಂತಾನೆ ಮೆಟ್ರೋಗೆ ಇನ್ಫ್ರಾಸ್ಟ್ರಕ್ಚರ್ ಆಗಿ ಮೆಟ್ರೋಗೆ ಕ್ಯಾಪಿಟಲ್ ಆಗಿ ಯೂಸ್ ಮಾಡಿದಂತದ್ದು ರಾಜ್ಯ ಸರ್ಕಾರ. ಇದನ್ನ ಯಾಕೆ ಬರೀತಾರೆ? ಇದರಲ್ಲಿ ತೆರಿಗೆ ಅನುಚಿತ ಇದಾಗುತ್ತೆ ಮೇಡಮ್. ಅಲ್ಲಿ ಇದು ರಾಜ್ಯ ಸರ್ಕಾರಕ್ಕೆ ಬಂದಿದಲ್ವಾ? ಇದನ್ನ ಕಾಂಗ್ರೆಸ್ ಅವರು ಮರೆ ಮಾಡಿಸ್ತಾರೆ. ರಾಜ್ಯ ಸರ್ಕಾರ ರಾಜ್ಯದ ದುಡಿಮೆ, ಜಾತಿಯ ದುಡಿಮೆ, ಜಾತಿಯ ಕಷ್ಟ ಅದು ವಾಪಸ್ ಬರುವಂತದ್ದು. ಜನತೆ ಬೆವರು ಹರಿಸಿ ರಕ್ತ ಸುರಿಸಿ ದುಡಿದು ನಾವು ಕಟ್ಕೋತಾ ಇದೀವಿ. ನೀವು ಬಂದಾಗ ತಗೊಂಡೋಗ್ತಾ ಇದ್ದಾರೆ, ವಾಪಸ್ ತರಬೇಕಲ್ವಾ? ಹೊಣೆಗಾರಿಕೆ ಇಲ್ವಾ ನಿಮಗೆ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಂದಿದ್ದಕ್ಕಿಂತ ರಾಜ್ಯದ ಜನತೆಯ ವಿರೋಧಿಯಾಗಿ ಮಾತಾಡ್ತಾ ಇದ್ದಾರೆ. ಇವರು ಹೇಳುವಂತದ್ದು ರಾಜ್ಯ ವಿರೋಧಿಯಾಗಿ ನಡೀತಾ ಇದೆ ಬಿಜೆಪಿ. ಇದು ಮಾಡುವಂತದ್ದು. ರೈಟ್. ಬರ್ತೀನಿ, ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ ಚರ್ಚೆ ಮುಂದುವರಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.